ನಾನು ಟಿವಿಲಿ ನೋಡಿದೆ ಎಲ್ಲ ಶಾಸಕರ ಮೇಲೆ. ನನ್ನ ಪ್ರಕಾರ ಅವರು ಯಾವ ಇದಕ್ಕೂ ಸಂಬಂಧ ಇಲ್ಲ. ಯಾರ ಪಿ ಅಥವಾ ಚೀಟಿ ಬರ್ಕೊಂಡಿದ್ದ ಅಂತ ಹೇಳಿ ಮಾಧ್ಯಮದಲ್ಲಿ ಬಂದಿತ್ತು. ನಮ್ಮ ಮಂತ್ರಿಗಳಾಗಲಿ ನಮ್ಮ ಶಾಸಕರಾಗಲಿ ಯಾವುದಕ್ಕೂ ಇನ್ವಾಲ್ವ್ ಆಗಿಲ್ಲ. ಯಾವ ವೋಟರ್ಸ್ ಇಲ್ಲ. ಅವ್ರು ಯಾವ ಎಲೆಕ್ಷನ್ ಅಲ್ಲಿ ಯಾವ ಹಣನೂ ಉಪಯೋಗಿಸಿಲ್ಲ. ಏನು ಆ ದುಡ್ಡು ಮಿಸ್ಯೂಸ್ ಯಾರು ಅಧಿಕಾರಿಗಳು ಮಾಡಿದ್ರು ಅದನ್ನ 90% ರಿಕವರಿ ಮಾಡಿದ್ದಾರೆ ಅಂತ ಹೇಳಿ ನನಗೆ ಆಫೀಸರ್ಸ್ ತಿಳಿಸಿದ್ರು. ನಮ್ಮ ಶಾಸಕರಿಗೂ ಇದಕ್ಕೂ ಈ ಒಂದು ಎಸ್ ಟಿ ವಾಲ್ಮೀಕಿ ಇದಕ್ಕೂ ಯಾವ ತರದ ಸಂಬಂಧನೂ ಇಲ್ಲ. ನಮ್ಮ ಎಂಪಿಗೂ ಸಂಬಂಧ ಇಲ್ಲ, ನಮ್ಮ MLAಗೂ ಸಂಬಂಧ ಇಲ್ಲ. ಸರ್, ಈಗ ನಿನ್ನೆ ಜಾತಿ ಗಣತಿ ಏನು ಘೋಷಣೆ ಆಯಿತು, ಅದಕ್ಕೆ ಸಂಬಂಧಪಟ್ಟಂಗೆ ಬಿಜೆಪಿ ತೀವ್ರ ಆಕ್ಷೇಪ ಮಾಡ್ತಾ ಇದೆ. 150 ಕೋಟಿ ಮತ್ತೆ ಇನ್ನೊಂದ್ಸರಿ ವೇಸ್ಟ್ ಮಾಡಕ್ ಕೊಟ್ಟಾರೆ ಇವರು ಅಂತ. ನೋಡ್ರಿ, ಜಾತಿ ಗಣತಿನ ಟೀಕೆ ಮಾಡಿದವರು ಅವರೇ. ಜಾತಿ ಗಣತಿನ ಯಾಕೆ ಅವ್ರು ಇಸ್ಕೊಳ್ಳಿಲ್ಲ? ದುಡ್ಡು ಖರ್ಚಾಗಿತ್ತಾನೆ, ಯಾಕೆ ತಗೊಳ್ಳಿಲ್ಲ? ಇವತ್ತು ಅದನ್ನ ಉಪಯೋಗಿಸ್ತೀವಿ. ಯಾರ್ಯಾರು ಬಿಟ್ಟೋಗಿದೆ ಅಂತವೆಲ್ಲ ರೆಕ್ಟಿಫೈ ಮಾಡ್ತೀವಿ. ಸಮಾಜಕ್ಕೆ ಒಳ್ಳೇದಾಗ್ಲಿ ಅಂತೇಳಿ ನಾವು ಮಾಡ್ತಾ ಇದ್ವಿ. ಅಂದ್ರೆ ವೈಜ್ಞಾನಿಕವಾಗಿ ಶುರುವಾಗುತ್ತಾ? ಅದನ್ನ ನಾಳೆ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಮಾಡ್ತೀನಿ. ಏನ್ ಆಗಿರೋಂತ ಸೆನ್ಸಸ್ ಏನು ವೇಸ್ಟ್ ಏನ್ ಆಗಲ್ಲ. ಇನ್ನ ಯಾರು ಬಿಟ್ಟು ಹೋಗಿದ್ದಾರೆ, ಕೆಲವು ಸಮಾಜದವರು ನನ್ನ ಹತ್ರ, ಜೈನ್ ಸಮಾಜದವ್ರು ಬಂದಿದ್ರು, ಬಂಟ್ ಸಮಾಜದವ್ರು ನನ್ನ ಹತ್ರ ಬಂದಿದ್ರು, ಇವರು ಬೇರೆ ನಮ್ಮ ಬೆಸ್ತ ಸಮಾಜದವ್ರು ಬಂದಿದ್ರು. ಬೇರೆ ಬೇರೆಯವರೆಲ್ಲ ಬಂದು ನನಗೆ ನಮ್ದು ನಂಬರು, ಇವರು ನಮ್ಮ ಲಂಬಾಣಿ ಸಮಾಜದವ್ರು ಬಂದಿದ್ರು. ಬಹಳ ಜನ ಎಲ್ಲ ಬಂದಿದ್ರು. ನಮ್ಮ ಶಾಸಕರುಗಳು ಬೇರೆಯವರೆಲ್ಲ ಬಂದಿದ್ರು. ಅವ್ರಿಗೆಲ್ಲ ಒಪಿನಿಯನ್ ಇದೆ. ಈ ವೈಜ್ಞಾನಿಕವಾಗಿ ಏನೆಲ್ಲ ಮನೆಗೆ ಹೋಗಿ ಮಾಡಿದ್ದಾರೆ. ನಾನು ಕೃಷ್ಣ ಬೈರೇಗೌಡರು ಕೆಲವೆಲ್ಲ ನಾವು ಮಾತಾಡ್ಬೋದು. ಕೆಲವೆಲ್ಲ ಮನೆ ಹೋಗಿ ಚೀಟಿ ಕೂಡ ಅಂಟಿಸೆಲ್ಲ ಪ್ರಯತ್ನ ಮಾಡಿದ್ದಾರೆ ನಮ್ಮ ಅಧಿಕಾರಿಗಳು. ಹಂಗಾರೆ ನಮ್ಮ ಟೀಚರ್ಸ್ಗಳು ಎಲ್ಲ ಹೋಗಿ ಇದು ಮಾಡಿದವರೆಲ್ಲ ಸರಿಲಿಲ್ವಾ? ಕೆಲವರು ಸೀರಿಯಸ್ ಆಗಿ ತಗೊಳ್ಳಿಲ್ಲ ಅಷ್ಟೇ. ಅಯ್ಯೋ ನಾವು ಪ್ರೆಸೆಂಟ್ ಮಾಡ್ಕೋಬೇಕು, ನಾವು ಇನ್ನೊಂದು ಮಾಡಬೇಕು ಅಂತ ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಈಗ ನಾವು ಅವ್ರಿಗೆ, ಈಗ ನೋಡಿ, ನಮ್ಮ SC ಕಮ್ಯುನಿಟಿ ವಿಚಾರದಲ್ಲಿ 10 ಅಡ್ವರ್ಟೈಸ್ಮೆಂಟ್ಗಳು ಕೊಟ್ಟಿದ್ದಾರೆ, 10 ಮನೆ ಸತಿ ಹೋಗಿದ್ದಾರೆ. ಈಗ ಸೋಷಿಯಲ್ ಮೀಡಿಯಾಲಿ ಅದ್ರ ಬಗ್ಗೆ ತಿಳಿಸಿದ್ದಾರೆ. ಆಮೇಲೆ ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡ್ತಾರೆ. ಈಗ ಕೆಲವರು ಯಾರೋ, ಈಗ ನೀವು ಡೆಲ್ಲಿಲಿ ಕೆಲಸ ಮಾಡ್ತಾ ಇದ್ದೀರಾ, ನೀವು ನಾಳೆ ಬೆಂಗಳೂರಲ್ಲಿ ಬಂದು ಕೊಡಕ್ಕಾಗಲ್ಲ. ಈಗ ನಿಮ್ಗೆ ನೀವು ಹೋಗಿ ನಿಮ್ಮ ಜಾತಿ ಬಗ್ಗೆ ನೀವು ನಿಮ್ದು ಬ್ಯಾಕ್ವರ್ಡ್ ಕ್ಲಾಸ್ ನಿಮ್ಗೆ ಏನು ಹಕ್ಕು ಸಿಗ್ಬೇಕು ಅಂತ ನೀವು ಆನ್ಲೈನ್ ಮಾಡ್ಕೋಬೇಕು. ಅದೆಲ್ಲ ಒಂದು ಅವಕಾಶ ಮಾಡ್ಕೊಳ್ಬೇಕು ನಮ್ಮ ಸರ್ಕಾರ ಹೇಳಿದೆ. ನಮ್ಮ ಪಕ್ಷ ಅವರು ಹಿರಿಯರಾಗಿ ನಮ್ಮ ತಂದೆ ಸ್ಥಾನದಲ್ಲಿ ಇರೋರು, ಅವ್ರು ನಮಗೆ ಗೈಡ್ ಮಾಡಿದ್ದಾರೆ. ನನಗೆ ಚೀಫ್ ಮಿನಿಸ್ಟರ್ಗೆ ಗೈಡ್ ಮಾಡಿದ್ದಾರೆ. ನಾನು ಪಕ್ಷದ ಅಧ್ಯಕ್ಷನಾಗಿ ಎಲ್ಲರ ಭಾವನೆಯನ್ನು ನಾನು ತಿಳಿಸಿದ್ದೀನಿ. ಅವರು ಅದಕ್ಕೆ ಒಪ್ಕೊಂಡಿದ್ದಾರೆ. ನಾನು CM ಇಬ್ಬರು ಒಪ್ಕೊಂಡು ಈಗ ಅದಕ್ಕೆ ನಾಳೆ ಕ್ಯಾಬಿನೆಟ್ ಅಲ್ಲಿ ಮಿಕ್ಕಿದ್ದು ಹೆಂಗೆ ಏನು ಎತ್ತ. ಯಾಕೆಂದ್ರೆ ಸುಮಾರು 1 ಲಕ್ಷ ಜನರು ನಾವು ಇದಕ್ಕೆ ಇನ್ವಾಲ್ವ್ ಮಾಡಬೇಕು. ಸರ್, ಜಾತಿ ಜನಗಣತಿ ವಿಚಾರದಲ್ಲಿ ಪ್ರಬಲ ಸಮುದಾಯಗಳಿಗೆ ಕಾಂಗ್ರೆಸ್ ಹೈಕಮಾಂಡ್ ಮಣಿದಿದೆ ಅನ್ನುವಂಥದ್ದು. ಯಾಕಂದ್ರೆ ಕಾಂಗ್ರೆಸ್ ನಲ್ಲೇ ಸಾಕಷ್ಟು ಪರ ವಿರೋಧ ಇತ್ತು. ನಿನಗೂ ಮಾಡಿದೀವಲ್ಲ, ಅಲ್ಲ, ನಿನ್ನೆ ನಡೆದಂತ ನಿನಗೂ ಮಾಡಿದೀಗ. ನೀನ್ ಮಾತಾಡ್ತಾ ಇರೋದಕ್ಕೂ ಮಾಡಿದವ್ರು ನಾನು ಮಾತಾಡ್ತಾ ಇದ್ದೀನಲ್ಲ. ನಿನಗೂ ಮಾಡಿದೀವಿ, ಎಲ್ಲರಿಗೂ ಮಾಡಿದೀವಿ. ಸರ್, ಒಕ್ಕಲಿಗ ಸಮುದಾಯ ಹಾಗೆ ವೀರಶೈವ ಸಮುದಾಯ ಇದಕ್ಕೆ